ನಮಸ್ಕಾರ ಎಲ್ಲರಿಗೂ. ಸಾನ್ವಿ ಲಂಚ್ ಬಾಕ್ಸಿಗೆ ಇವತ್ತು ಪನ್ನೀರ್ ರೋಲ್ ಮಾಡಕತ್ತಿದ್ನಿ. ಹಾಗಾಗಿ ಒಂದು ಬೌಲಲ್ಲಿ ಪನ್ನೀರ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2-3 ಚಮಚದಷ್ಟು ಮೊಸರು ಹಾಕಿ ನಾನು ಇದನ್ನು ಕಲಿಸಿ ಇಡಾಕತ್ತೀನಿ. ಒಂದು 5-10 ನಿಮಿಷ ಇದು ಮ್ಯಾರಿನೇಟ್ ಆಗಬೇಕು. ಇದನ್ನು ರೆಡಿ ಮಾಡಿಟ್ಟು ಈ ಕಡೆ ಚಪಾತಿ ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡ್ರಿ. ಇವಾಗ ಒಂದು ಬಾಳ್ಗಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ಲೈಸಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಇನ್ನೊಂದು ಸ್ವಲ್ಪ ಟೊಮೆಟೊ ಇಷ್ಟು ಹಾಕಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಕ್ಯಾಬೇಜ್ ಇದ್ದರೆ ಕ್ಯಾಬೇಜನ್ನು ಹಾಕೋಬೋದು, ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ. ಇವಾಗ 3 ತರಕಾರಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಯಾಕಂದರೆ ನಾವು ಪನ್ನೀರ್ ಒಳಗೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಮ್ಯಾರಿನೇಟ್ ಮಾಡಿರೋಂಥ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ. ಇವಾಗ ಸ್ಟಫಿಂಗ್ ರೆಡಿ ಆಯಿತು. ಈ ಕಡೆ ಚಪಾತಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ ಮನೆಗೆ, ನನಗೆ, ನಮ್ಮ ಮನೆಯವ್ರಿಗೆ, ಸಾನ್ವಿಗೆ 3 ಜನಕ್ಕೂ ಅಗದಿ ಫೇವ್ರೇಟ್ ಅಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಇರ್ತತಿದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಚಪಾತಿ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಮಯೋನೀಸು ಆಮೇಲೆ ಟೊಮೆಟೊ ಕೆಚಪ್ ಹಚ್ಕೊಂಡಿದ್ದೀನಿ. ಹಚ್ಚಿ ಏನು ಸ್ಟಫಿಂಗ್ ರೆಡಿ ಮಾಡಿಟ್ಟವಲ್ಲ ಪನ್ನೀರ್ದು, ಅದನ್ನು ಇದರೊಳಗಡೆ ಹಾಕಿ ರೋಲ್ ಮಾಡೋದಷ್ಟೇ. ಸಾನ್ವಿಗೆ ಇವತ್ತು ಬಾಕ್ಸಿಗೆ ಪನ್ನೀರ್ ರೋಲನ್ನು ಕೊಡಕತ್ತಿದ್ದೇನೆ. ಬೆಳಗ್ಗೆ ಅಂತೂ ಅಕ್ಕಿ ತಿನ್ನಂಗಿಲ್ಲ, ಹಾಲು ಮೊಟ್ಟೆ ಕುಡಿದು ಇದನ್ನು ಮಧ್ಯಾಹ್ನಕ್ಕೆ ತೊಗೊಂಡು ಹೋದ್ಲು. ಹಾಗೆ ಇವಾಗ ಅಕ್ಕಿದ ಲಂಚು ಮತ್ತು ಸ್ನ್ಯಾಕ್ಸನ್ನು ನಾನು ರೆಡಿ ಮಾಡಕತ್ತಿದ್ನಿ. ಲಂಚಿಗೆ ಪನ್ನೀರ್ ರೋಲು, ಆಮೇಲೆ ಸ್ನ್ಯಾಕ್ಸಿಗೆ ಆರೆಂಜು ಮತ್ತು ಬಾಳೆಹಣ್ಣು ಹಾಕಕತ್ತಿದ್ನಿ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸಾನ್ವಿನ ಎಬ್ಸಿನಿ. 7 ಗಂಟೆ ಆಗಿತ್ತು ನಾನು ಇಷ್ಟೆಲ್ಲ ಮಾಡಿಕೊಡ್ಕ. ಡೈಲಿ ಅಷ್ಟೇ ನಾನು ಇಷ್ಟೆಲ್ಲ ರೆಡಿ ಮಾಡಿ ಆಮೇಲೆ ಸಾನ್ವಿಗೆ ಎಬ್ಸ್ತೀನಿ 7 ಗಂಟೆಗೆ. ಎಬ್ಸಿದಾದ್ಮೇಲೆ ಅಕ್ಕಿಗೂ ಹಂಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ತಲೆಯೆಲ್ಲ ಬಾಚಿ ರೆಡಿ ಮಾಡೀನಿ. ಅಕ್ಕಿ ಹಾಲು ಕುಡಿದು ಮೊಟ್ಟೆ ತಿಂದು ರೆಡಿ ಆದ್ಲು. ಇವಾಗ ಟೈಮ್ ಆಯಿತು ಅಂತೇಳಿ ನಾನು ಬಸ್ ಹತ್ಸಕ್ಕೆ ಹೊಂಟೀನಿ. ನಮ್ಮ ಮನೆಯವ್ರದ್ದು ಇವತ್ತು ಬರ್ಡೇ ಇತ್ತು, ಅವರು ಇವತ್ತು ಬೇಗನೆ ಹೊಂಟಾರ ನೋಡ್ರಿ. ಹಂಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬಾಯ್.